ಅದನ್ನು ಕೇಳಿಸ್ಕೊಂಡ್ರೆ ವಿಚಿತ್ರ ಅನಿಸುತ್ತೆ. ಯಾರು ತನ್ನನ್ನು ಅಭಿಮಾನಿಸ್ತಾರೆ, ಹೂ ತರ್ತಾರೆ ಪೂಜೆ ಮಾಡೋದಕ್ಕೆ, ಹೂವ ತರುವರ ಮನೆಗೆ ಹುಲ್ಲ ತರುವ, ಅಂಥವರ ಮನೆ ಸುಭಿಕ್ಷವಾಗಿರಲಿ ಅಂತ, ಅವರ ದನಕರಗಳು ಚೆನ್ನಾಗಿ ಮೇದು ಹಾಲು ಹೈನು ಕರಿಯಲಿ ಅಂತ ಹುಲ್ಲು ಕೊಯ್ದು ತಂದು ಹಾಕ್ತಾನೆ ಆ ನಮ್ಮ ದೇವರು. ಅದಕ್ಕೆ ಅವನು ಭಕ್ತವತ್ಸಲ ಅಂತ. ಅದಕ್ಕೋಸ್ಕರವಾಗಿಯೇ ಹರಿಯನ್ನು ನಾನು ನಂಬಿದ್ದೀನಿ ಅಂತ ಪುರಂದರದಾಸರು ಹೇಳ್ತಾರೆ. ನಂಬಿದವರ ನೆರೆ ನಂಬಿದವರ ಸೇವಕರೆಂದು ನಿನ್ನ ನಂಬಿ ಬಂದೆನೋ ಹರಿಯೇ ಅಂತ. ಯಾರು ತನ್ನನ್ನು ನಂಬಿ ತನ್ನನ್ನು ಬೆಂಬಲಿಸಿ ತನಗೋಸ್ಕರ ಪ್ರೀತಿ ತೋರಿಸ್ತಾರೋ ಅಂತಹ ಜನಕ್ಕೆ ಸೇವೆ ಮಾಡುವುದು ಮಹಾಭಾಗ್ಯ ಅಂತ ಭಾವಿಸ್ಬೇಕು ಜನನಾಯಕರಾಗಿರೋರು. ಅವರು ಮೆರೆಸ್ತಾ ಇದ್ದಾರೆ ಅಂತ ಹೇಳಿ ಮೆರೆಯೋದಲ್ಲ, ಅವರು ತನಗೆ ಬೆಂಬಲಿಸ್ತಾ ಇದ್ದಾರೆ ಅಂತ ಹೇಳಿ ಮೈಮರೆಯೋದು ಅಲ್ಲ. ತಾನು ಮಾಡಬೇಕಾಗಿರುವ ಕರ್ತವ್ಯ ಏನು, ತಾನು ಸಮಾಜದಲ್ಲಿ ಯಾರ ಅಭಿವೃದ್ಧಿಗೋಸ್ಕರ ಹೋರಾಡಬೇಕು, ಎಲ್ಲರನ್ನ ಜೊತೆಗೆ ಕರೆದೊಯ್ಯುವುದು ಹೆಂಗೆ. ಇವತ್ತಿಗೂ ಕೂಡ ಶೇಷಾದ್ರಿ ಅವರ ಬಗ್ಗೆ ಇರುವಂತಹ ಬಹಳ ದೊಡ್ಡ ವಿಷಯ ಏನಂದರೆ, ರಾಮನಗರ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದ ಅನ್ನುವಂಥದ್ದು, ಬೇರೆ ಬೇರೆ ಜಾತಿಗಳ ನಡುವೆ ಇರುವಂತಹ ಒಂದು ಬಾಂಧವ್ಯ ಅನ್ನುವಂಥದ್ದು, ಇದೆಲ್ಲವನ್ನೂ ಕೂಡ ನೆಲೆಗೊಳಿಸೋದಕ್ಕೆ ಅವರ ನಾಯಕತ್ವ ಖಂಡಿತವಾಗಿಯೂ ಕೆಲಸ ಮಾಡ್ತಾ ಇದೆ. ಅವರು ಆ ರೀತಿಯಾಗಿರುವಂತಹ ತಾರತಮ್ಯರಹಿತವಾಗಿರುವಂತಹ ಮನೋಭಾವವುಳ್ಳವರು ಅಂತ ನಾನು ಖಂಡಿತವಾಗಿಯೂ ಅರ್ಥ ಮಾಡ್ಕೊಂಡಿದ್ದೀನಿ. ಅವರು ಯಾವ ಜಾತಿಗೆ ಸೇರಿದವರು ಅನ್ನೋದು ನನಗೆ ಬಹಳ ನಿಧಾನವಾಗಿ ಗೊತ್ತಾಯಿತು, ನನಗದು ಮುಖ್ಯವೂ ಅಲ್ಲ. ಯಾವ್ಯಾವ ಜಾತಿಯವರ ಜೊತೆಗಿರ್ತಾರೆ ಅನ್ನೋದು ಮಾತ್ರ ನಾನು ಗಮನಿಸಿದ್ದೀನಿ. ಅವರು ದಲಿತರ ಜೊತೆಗಿರ್ತಾರೆ, ಬಡವರ ಜೊತೆಗಿರ್ತಾರೆ, ಮುಸ್ಲಿಮರ ಜೊತೆಗಿರ್ತಾರೆ. ಅಂದರೆ ಬೇರೆಯವ್ರ ಜೊತೆಗೆ ಇರೋದಿಲ್ಲ ಅಂತ ಅಲ್ಲ, ಒಂದು ಸಮಾಜದಲ್ಲಿರುವ ಎಲ್ಲ ಜಾತಿಯ ಜನ ಇಲ್ಲಿ ಕೂತಿರೋರನ್ನ, ನಮ್ಮ ನಾಗರಾಜ್ ಅವ್ರನ್ನಾದ್ರು ನೋಡ್ರಿ, ಲಿಂಗಪ್ಪನವ್ರನ್ನಾದ್ರೂ ನೋಡ್ರಿ, ಬೈರಮಂಗಲ ರಾಮೇಗೌಡರನ್ನ, ಮತ್ತು ಅವ್ರ ಜೊತೆಗೆ ಯಾವಾಗಲೂ ಓಡಾಡುವಂಥ ನಮ್ಮ ಕೊತ್ತಿಪುರ ಶಿವಣ್ಣ ಅವ್ರನ್ನ ನೋಡ್ರಿ. ಜಾತಿ ಭೇದ ಇರುವ ಕಡೆ ಒಂದೇ ಜಾತಿಯ ಗುಂಪನ್ನು ಮಾತ್ರ ಕಾಣೋದಕ್ಕೆ ಸಾಧ್ಯ. ಎಲ್ಲಿ ಜಾತಿ ಭೇದ ಇರೋದಿಲ್ಲ ಅಲ್ಲಿ ಇಡೀ ಭಾರತದ ಸಮಾಜ ಒಂದುಗೂಡಿ ನಿಂತಿರೋದಕ್ಕೆ ಸಾಧ್ಯ. ಆ ರೀತಿಯಾಗಿ ನಿಲ್ಲಿಸಬಲ್ಲಂತಹ ನಾಯಕತ್ವ ನಮಗೆ ಇವತ್ತು ಬೇಕು. ನಮ್ಮವ್ರನ್ನ ಕಟ್ಕೊಂಡು ನಾವು ಬಹಳ ದೊಡ್ಡದಾಗಿ ಮೆರೆದಾಡಬಹುದು, ಅದು ನಮಗಿರುವಂತಹ ತಾತ್ಕಾಲಿಕವಾದ ಶಕ್ತಿ. ಯಾರು ಸಮಾಜವನ್ನು ಒಂದುಗೂಡಿಸ್ತಾರೆ, ಯಾರು ಸಮಾಜದ ನಡುವೆ ಸಾಮರಸ್ಯವನ್ನು ಕಾಪಾಡ್ತಾರೆ, ಯಾರು ನಿಜವಾಗಲೂ ಸಮಾಜದಲ್ಲಿ ಅಗತ್ಯ ಇರುವವರ ಬೆಂಬಲಕ್ಕೆ ನಿಲ್ತಾರೆ, ಅದು ಬಹಳ ಮುಖ್ಯವಾಗಿರುವಂಥದ್ದು. CM ಲಿಂಗಪ್ಪನವರ ಬಗ್ಗೆ ಕೂಡ ನಾನು ಅವರನ್ನ ಭೇಟಿ ಮಾಡದಿದ್ದಾಗಲಿಂದಲೂ ಈ ಮಾತುಗಳನ್ನು ಕೇಳಿದ್ದೀನಿ. ನನಗೆ ಅದಕ್ಕೋಸ್ಕರವಾಗಿ ಅವರ ಬಗ್ಗೆ ಬಹಳ ಗೌರವ. ಅವರು ಹೇಳಿದಾಗೆಲ್ಲ ಅವರ ಸಭೆಗಳಿಗೆ ಹೋಗಿದ್ದೀನಿ. ಆಶೀರ್ವಾದ ಅವರು ತೋರಿಸ್ತಾ ಇರುವ ಪ್ರೀತಿ ಅಂತ ತಿಳಿದು ನಾನು ಹೋಗಿದ್ದೀನಿ. ಅದು ಸಭೆ ಸಣ್ಣದೋ ದೊಡ್ಡದೋ ಬೇರೆ ವಿಷಯ. ಇವತ್ತು ಕೂಡ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿಗಳ ಸಭೆಯಲ್ಲಿದ್ದೆ. 56 ದತ್ತಿ ಪ್ರಶಸ್ತಿಗಳನ್ನು ಕೊಡಬೇಕಾಗಿತ್ತು. ಮುಕ್ಕಾಲು ಭಾಗದಲ್ಲಿ ನಿಲ್ಲಿಸಿ ಮತ್ತೆ ನಾಳೆ ಮುಂದುವರ್ಸೋಣ ಅಂತ ಅಲ್ಲಿರುವಂಥ ಸರ್ಕಾರಿ ಅಧಿಕಾರಿಗಳಿಗೆ ಹೇಳಿ ಶೇಷಾದ್ರಿ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ಬಂದೆ. ಯಾಕೆ ಅಂದರೆ ಹುಟ್ಟುಹಬ್ಬವನ್ನು ಆಚರಿಸೋದು, ಆ ರೀತಿ ಮೆರೆದಾಡೋದು ನಮ್ಮ ಸಂಸ್ಕೃತಿ ಏನು ಆಗಬೇಕಾದ್ದಿಲ್ಲ. ಆದರೆ ಎಲ್ಲರೂ ಸೇರಿ ಸಂಭ್ರಮಿಸೋದು, ಎಲ್ಲರೂ ಒಟ್ಟುಗೂಡಿ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಅಂತ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡೋದು ಬಹಳ ಮುಖ್ಯವಾಗಿರುವಂಥದ್ದು. ಅದು ಶೇಷಾದ್ರಿ ಅವರ ಹುಟ್ಟುಹಬ್ಬದ ನೆಪದಲ್ಲಾಗಿರಲಿ, ಹಬ್ಬದ ನೆಪದಲ್ಲಾಗಿರಲಿ, ರಾಜ್ಯೋತ್ಸವದ ನೆಪದಲ್ಲಾಗಿರಲಿ, ಸಂವಿಧಾನೋತ್ಸವದ ನೆಪದಲ್ಲಾಗಿರಲಿ, ನಾವೆಲ್ಲ ಒಂದಾಗಿದ್ದೇವೆ. ನಮ್ಮನ್ನು ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲ. ನಾವು ಅಭಿವೃದ್ಧಿಗೋಸ್ಕರವಾಗಿ ಮುನ್ನಡೆಯಲಿದ್ದೇವೆ. ಭಾರತವನ್ನು, ಕರ್ನಾಟಕವನ್ನು, ಕರ್ನಾಟಕದ ಸಮಾಜವನ್ನು ಈ ರೀತಿ ಸರ್ವಜನಾಂಗದ ಶಾಂತಿಯ ತೋಟವನ್ನಾಗಿ ಕಟ್ಟೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಪೌರ ಕಾರ್ಮಿಕರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ನಾಗರಾಜು, ಆ ರೀತಿಯಾಗಿರುವ 100 ಉದಾಹರಣೆಗಳನ್ನು ನಾನು ಹೇಳ್ಬೋದು ಇಲ್ಲಿ. ಅವರೆಲ್ಲರೂ ಕೂಡ ಯಾವಾಗಲೂ ಕೂಡ ಶೇಷಾದ್ರಿ ಅವ್ರ ಜೊತೆಗೆ ಯಾಕಿರ್ತಾರೆ, ಯಾವ ನಂಬಿಕೆಯಿಂದ ಇರ್ತಾರೆ, ಆ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕಾಗಿರುವ ನಿಜವಾದ ನಿಷ್ಠೆ ಅವರ ವ್ಯಕ್ತಿತ್ವದಲ್ಲಿದೆ. ಅವರ ಸಜ್ಜನಿಕೆ ನನಗೆ ಬಹಳ ಇಷ್ಟವಾದದ್ದು. ತಾನು ದೊಡ್ಡವನು ಅಂತ ಅವರು ಮೆರೆಯೋದಿಲ್ಲ, ಇವರು ದೊಡ್ಡವರು ಅಂತ ಅವರು ಗೌರವಿಸ್ತಾರೆ. ಯಾವಾಗಲೂ ಇತರರನ್ನು ಗೌರವಿಸೋರು ತಾವು ಗೌರವವನ್ನು ಪಡೀತಾರೆ. ಇತರರಿಗೋಸ್ಕರವಾಗಿ ಬದುಕುವವರು ಅವರೂ ಕೂಡ ಬಹಳ ಒಳ್ಳೆಯ ಬದುಕನ್ನು ಪಡೀತಾರೆ. ಇದು ಯಾವಾಗಲೂ ಕೂಡ ಒಂದು ನೀತಿ. ಅದು ನಾವು ಸಮಾಜವನ್ನು ನಂಬಿದರೆ ಸಮಾಜ ನಮ್ಮನ್ನು ನಂಬುತ್ತೆ. ನಾವು ಜನತೆಯನ್ನು ಬೆಂಬಲಿಸಿದರೆ ಜನತೆ ನಮ್ಮನ್ನು ಬೆಂಬಲಿಸ್ತಾರೆ. ನಾವು ಒಡೆದು ಆಳುವ ಬದಲು ಕೂಡಿ ಬಾಳಿದರೆ, ಬಡವರನ್ನು ಗುರುತಿಸಿ ಅವರ ಅಭಿವೃದ್ಧಿಗೆ ನಾವು ಶ್ರಮಿಸಿದರೆ ಅದು ಯಾವತ್ತೂ ಶ್ರೇಯಸ್ಸನ್ನು ತರುತ್ತೆ.
ಆ ದಾರಿಯಲ್ಲಿ ನಮ್ಮ ಶೇಷಾದ್ರಿ ಅತ್ಯಂತ ತಿಳುವಳಿಕೆಯಿಂದ ಈ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಸಾಹಿತ್ಯ, ಸಂಸ್ಕೃತಿ, ರಾಜಕಾರಣ, ಜನಬೆಂಬಲ ಎಲ್ಲವೂ ದೊರೆತಿದೆ. ಇದು ಇನ್ನೂ ಹೆಚ್ಚಾಗಿ ದೊರೆಯಲಿ. ಅವರ ಆರೋಗ್ಯ, ಅವರ ರಾಜಕಾರಣ ಮತ್ತು ಅವರ ಸೇವಾ ಕಾರ್ಯ ಯಾವಾಗಲೂ ಮುಂದುವರಿಯಲಿ. ನಮಗೆ ನಿಜವಾಗಲೂ ಕೂಡ ಈ ರೀತಿಯಾಗಿರುವ ಬದ್ಧತೆಯ ನಾಯಕರು ಈ ಸಮಾಜಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು. ಬದ್ಧತೆ, ತಿಳುವಳಿಕೆ ಮತ್ತು ಸಜ್ಜನಿಕೆ ಈ ಮೂರೂ ಕೂಡಿರಬೇಕು. ಅದು ಪ್ರಜಾಪ್ರಭುತ್ವಕ್ಕೆ ಶೋಭೆ. ಆ ಶೋಭೆಯ ಮಾರ್ಗವನ್ನು CM ಲಿಂಗಪ್ಪನವರು ನಿರ್ಮಿಸಿದ್ದಾರೆ. ಅದನ್ನು ಶೇಷಾದ್ರಿ ಅವರು ಮುಂದುವರಿಸ್ತಾರೆ ಅಂತ ನಾನು ಅತ್ಯಂತ ಭರವಸೆ